ನಾಳೆಯಿಂದ ಏನೋ ಪರ್ಚೇಸ್ ಮಾಡೋದಂತೆ. ರೈತರಿಗೆ ನಂಬಿಕೆನೇ ಇಲ್ಲ. ಇವರು ಖರೀದಿ ಕೇಂದ್ರದಲ್ಲಿ ಭತ್ತನ ಪರ್ಚೇಸ್ ಮಾಡ್ತಾರೆ ಅಂತ ನೋಂದಣಿ ಮಾಡ್ತಿದ್ದಾರೆ. ನಂಬಿಕೆ ಇದ್ರೆ ತಾನೇ ನೋಂದಣಿ ಮಾಡಿಸೋದು. ಇವ್ರು ನಂಬಿಕೆ ಕೊಡಲಿ. ಯಾವಾಗಲೂ 365 ದಿವಸ ಖರೀದಿ ಕೇಂದ್ರ ಇದಾಗಿರಲಿ, ಅಲ್ರೆಡಿಯಾಗಿ ತೆರೆದಿರಬೇಕು. ಹಂಗಿದ್ದಾಗ ಮಾಡಿಸ್ತಾರೆ. ಅದೊಂದು. ಆಮೇಲೆ ಕಬ್ಬಿಗೆ ಹೆಚ್ಚುವರಿಯಾಗಿ 150 ಕೊಡಬೇಕಾಗಿತ್ತು. ಇವರು ನಾವು ಹೋರಾಟ ಮಾಡಿದಾಗ, ಈಗ 3 ವರ್ಷದಿಂದ ನಾವು ಹೋರಾಟ ಮಾಡಿದಾಗ ಚೀಫ್ ಮಿನಿಸ್ಟ್ರೇ ಬಂದು, ಈಗಿನ ಚೀಫ್ ಮಿನಿಸ್ಟ್ರೇ ಅವತ್ತು ವಿರೋಧ ಪಕ್ಷದ ನಾಯಕರು ಅವ್ರು ಬಂದು, ನಾವು ಇಲ್ಲ ನಾವು ಇದು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಮ್ಗೆ ಸಪೋರ್ಟ್ ಮಾಡ್ಬೇಕು ತಾನೆ. 150 ಕೊಡಬೇಕು ಉತ್ಪನ್ನಗಳಿಂದ ಬಂದಿರತಕ್ಕಂಥ ಆದಾಯನ. ಅದಿಲ್ಲದೇ ಈಗ ಹೋರಾಟ ಮಾಡಿ 100 ರೂಪಾಯಿ ಕೊಡಬೇಕಾಗ್ತದೆ. ಸರ್ಕಾರ 50 ಕೊಡುತ್ತೆ, ಫ್ಯಾಕ್ಟ್ರಿಯವರು 50 ಅಂದ್ಬಿಟ್ಟು 100 ರೂಪಾಯಿ. ಅದು ನಮ್ಮ ಮಂಡ್ಯ ಜಿಲ್ಲೆ ಈ ದಕ್ಷಿಣ ಕರ್ನಾಟಕಕ್ಕೆ ಅಳವಡಿಸ್ಬೇಕು ಅಂತ ಕೇಳೋಕ್ಕೆ ಅದೊಂದು ಕೊಟ್ಟಿದ್ವಿ. ಇದಲ್ಲದೆ ಈಗ ರೈತರಿಗೆ ಪ್ರತಿ ದಿವಸ ಮೈಕ್ರೋ ಫೈನಾನ್ಸ್ಗಳು, ಆಮೇಲೆ ನ್ಯಾಷನಲೈಸ್ ಬ್ಯಾಂಕ್ಗಳು ನಮಗೆ ಭಾರಿ ತೊಂದರೆ ಕೊಡ್ತಾವೆ. ರೈತರ ಆತ್ಮಹತ್ಯೆಗೆ ಅವರೇ ಕಾರಣ. ಇವರು ಅವ್ರಿಗೇನೋ ಸುಗ್ರೀವಾಜ್ಞೆ ಹೊರಡಿಸಿದ್ವಿ, ಅದು ಮಾಡಿದ್ವಿ ಅಂದರು. ಅದರದ್ದೇನು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಎಲ್ಲರ ಮನೆಗಳು ಮೈಕ್ರೋ ಫೈನಾನ್ಸ್ ಸೇರ್ಕೋತಾವೆ. ಮನೆಗೆ ಯಾರು ಸಾಲ ತಗೊಂಡಿದ್ದಾರೋ ಆ ಮನೆಗಳೆಲ್ಲ ಇವತ್ತು ಮೈಕ್ರೋ ಫೈನಾನ್ಸ್ನ ಬಂಡವಾಳ ಶಾಹಿಗಳನ್ನ ಹೊಸದಲ್ಲಿ ಒಯ್ತಾ ಇದ್ದಾವೆ. ಅದೇ ರೀತಿ ಚಿನ್ನನು ಬಂಡವಾಳ ಶಾಹಿಗಳ ಹತ್ರಕ್ಕೆ ಹೋಗ್ತಾ ಇದೆ. ರೈತರ ಹತ್ರ 1 ಗ್ರಾಮ್ ಚಿನ್ನನು ಉಳ್ಕೊಳ್ದೇನೆ ಅಂತ ಸ್ಥಿತಿ ಬಂದಿದೆ. ಅದಕ್ಕೆ ಇವೆಲ್ಲನೂ ನಾವು ಮನವಿ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ಪರಿಶೀಲಿಸಿ ಆದಷ್ಟು ಬೇಗ ಕಾರ್ಯಗತ ಮಾಡಬೇಕು ಅಂತ ರೈತ ಸಂಘದಿಂದ ಒತ್ತಾಯ ಮಾಡ್ತೀವಿ. ಈಗ ಸಿಎಂ ಭರವಸೆ ಭರವಸೆಗಳೇ ಹುಸಿ ಭರವಸೆ.